ಹಾಗಾಗಿ ಬರುವಾಗ ಯಾರು ಇದೆಲ್ಲ ಕಾರಣ ಸಣ್ಣದಾದಂತಹ ಗೋಪುಗಳನ್ನು ಇರಿಸುವಂತಹ ದಟ್ಟ ಅರಣ್ಯವಾಗಿರತಕ್ಕಂತಹ ಅರಣ್ಯ ನನ್ನ ಸಂಚಾರವನ್ನು ಮಾಡಿಕೊಂಡು ದೇವಿಯ ಆರಾಧನೆಯನ್ನು ಮಾಡಿಕೊಂಡು 3 ತಲೆಮಾರಿನಿಂದಲೂ ಈ ಸ್ಥಳದಲ್ಲಿ ಎಲ್ಲ ಪ್ರಕೃತಿ ವಿಕೋಪವನ್ನು ಮಾಡಿ ಈ ಸ್ಥಳ ಇಂದ ಅಭಿವೃದ್ಧಿಯಾಗಿದೆ. ತಾನೇ ಅನಿಸಿಸುತ್ತೇನೆ ಮನುಷ್ಯ ಕೈ ಜೀವಿಯಾದವನಿಗೆ ಜ್ಞಾನ, ವಿದ್ಯೆ, ಬುದ್ಧಿ, ಪ್ರಜ್ಞೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಸಾಮಾನ್ಯವಾಗುವುದಿಲ್ಲ. ಇಡಲಿಕ್ಕೆ ಕಲಿಯುವುದು ಇದು ಶ್ರಾವಣ ಮಾಸದ ಪರ್ವಕಾಲ. ಮೊನ್ನೆಯಷ್ಟೇ ವಿಶ್ವದೆಲ್ಲೆಡೆ ನನ್ನ ತಲೆಗೆ ನಾಗರ ಪಂಚಮಿಯ ಅಭಿಷೇಕವನ್ನು ಮಾಡಿ ಇಂದಿನ ದಿನ ಸಂತೋಷದಿಂದ ನಾನು ಬಂದಿದ್ದೇನೆ. ಇನ್ನು ಮುಂದಕ್ಕೆ ತನ್ನ ಸಂಸ್ಥೆಯನ್ನು ಎಂದು ಅನುಗಾಡಲಿಕ್ಕೆ ಬಿಡುವುದಿಲ್ಲ. ಆದರೆ ಪ್ರತಿ ಮಾಸ ಈ ಸ್ಥಳದಲ್ಲಿ ಏನು ಮಾಡ್ತೀವಿ? ಸದಸ್ಯರೆಲ್ಲ ಸೇರಿ ಶಾರದೆಯ ಸ್ಥಳ ನನ್ನ ಕಡಿಮೆ ಆಯ್ತಾ ಅಥವಾ ಆಡಂಬರದಲ್ಲಿ ಮಾಡಲಿಕ್ಕೆ ಹೇಳಿದ್ರು ನಾನು. ಈ ಹಿಂದೆ ಶಾರದಾ ಪೂಜೆ, ಗಣೇಶ ಚತುರ್ಥಿ, ಅನೇಕ ಧರ್ಮ ಕಾರ್ಯಗಳು ಈ ಸ್ಥಳದಲ್ಲಿ ನಡೀತಾ ಇತ್ತು. ಇಂದು ದೇವರು ಹುಟ್ಟಿದ ದಿನ ಬೇಡ, ತಾವು ಹುಟ್ಟಿದ ದಿನಾಚರಣೆ ಮಾಡಿದ್ದಾರೆ. ಹಾಗಾಗಿ ಸಂವಿಧಾನ ಈ ಕನ್ನಡದ ಈ ನೆಲದ ಪಾವಿತ್ರತೆಯನ್ನು ನಾಗರ ಕಂದ ಹೀಗೆ ಯಾಕಾಯ್ತು? ನಾಗದೋಷದಿಂದಾಗಿ, ದೇವಿಯ ದೋಷದಿಂದಾಗಿ, ಈ ಸ್ಥಳದಲ್ಲಿರತಕ್ಕಂತಹ ದೋಷದಿಂದಾಗಿ ಇಂತಹ ಮನುಷ್ಯನ ವೈಮನಸ್ಸಿಗೆ ಯಾಕಾಗಿ ನಾವೆಲ್ಲ ಸೇರಿಸಿ ರಾಣಿಯಲ್ಲಿ ಏನಾಗಿತ್ತು ಅಂತ ನಾನು ಹೇಳಲಿಕ್ಕೆ ಸ್ವಾಮಿ ಆರಾಧನೆಯಲ್ಲಿ ಭಗವತಿಯ ಆರಾಧನೆಯಲ್ಲಿ ಎಲ್ಲಾ ದೇವರು ತನ್ನ ಆತ್ಮದೊಳಗೆ ಬರಿಯಾಗಿ ನಾವು ಉತ್ತಮ ಕೆಲಸವನ್ನು ಈ ಸ್ಥಳದಲ್ಲಿ ನಡೆಯಬೇಕು. ಈ ಹಿಂದೆ ಯಾರೆಲ್ಲ ಹಿರಿಯರು ಹೇಳ್ತಾ ಇದ್ರು, ಒಂದು ಬಿಂಬ ಕೊಟ್ಟು ಆರಾಧನೆ ಮಾಡಿದರೆ ಈ ಕ್ಷೇತ್ರಕ್ಕೆ ಬೇಕಾಗುತ್ತದೆ ಇಂಥ ಸಫಲತೆ
ಒಂದು ತಿಳ್ಕೊಳ್ಳಿ, ಅದು ಕೊಟ್ಟಿದ್ದು ಮಾಡ್ತೇನೆ ಅಂತ ಹೇಳಿದವಲ್ಲ, ಮುಂದಕ್ಕೆ ತನ್ನ ಈ ನೆಲದ ಕನ್ನಡದ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತಹ ಪವಿತ್ರತೆಯ ಮಣ್ಣು ಇದು ಬೆಳಗಬೇಕು. ಕಾರಣ ಇಷ್ಟೇ, ಇಲ್ಲಿ 5 ವಾಲ್ಮೀಕಿ ಛೇದನ ಮಾಡಿ ಈ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ತನ್ನದಾದಂತಹ ಸಾನ್ನಿಧ್ಯವನ್ನು ಛೇದಿಸಿದ್ದಾರೆ. ಯಾವುದೇ ವಿಗ್ರಹ ಇಲ್ಲಿ ಈ ಸ್ಥಳದಲ್ಲಿ ಇಲ್ಲ. ಒಂದು ಶಿಲೆಯಲ್ಲಿ ದೇವಿ ಸಾನ್ನಿಧ್ಯ ಎನ್ನುವಂಥದ್ದು ಈ ಸ್ಥಳದಲ್ಲಿ. ಹಾಗಾಗಿ ಇದು ಆಡಂಬರದಲ್ಲಿ ದೇವಾಲಯವನ್ನಾಗಿ ನಿರ್ಮಿಸಿ ಅಂತ ಹೇಳಿದ್ದಾರೆ. ಯಥಾಕಿಂಚಿತ್ ರೂಪದಲ್ಲಿ ಒಂದು ಆರೂಢವನ್ನು ನಿರ್ಮಿಸಿ ಸುಬ್ರಹ್ಮಣ್ಯನಿಗೆ ತಂಗಬೇಕಾಗಿರತಕ್ಕಂತಹ ಪೀಠವನ್ನು ರಚಿಸಿ ಬಿಂಬ ಪ್ರತಿಷ್ಠಾಪನಾಗಿ ಧಾರ್ಮಿಕ ಸತ್ಕಾರ್ಯವನ್ನು ಮಾಡಿ ಪ್ರಾಯಶ್ಚಿತ್ತಾದಿಯನ್ನು ನಡೆಸಿಕೊಂಡು ಆ ಸಮಯದಲ್ಲಿ ಇವತ್ತು ಹುಟ್ಟಿದ ಮಗುವನ್ನು ತಾನು ಕರೆಸ್ತೇನೆ. ಯಾವತ್ತೋ ಆಗ್ಬೇಕಿತ್ತು ಜಾಗ. ಅದು ತಾನು ಮಾಡ್ತೇನೆ. ದೋಷಕ್ಕೆ ಪರಿಹಾರ ಬೇಕು, ಸಮಸ್ಯೆಗೆ ನಿವಾರಣೆ ಬೇಕು, ವ್ಯಾಧಿಗೆ ಚಿಕಿತ್ಸೆ ಬೇಕು. ಏನಿಲ್ಲ ಅಂದ್ರೆ ಏನಿಲ್ಲ ಅಲ್ವಾ? ಇಲ್ಲಿ ತ್ರಿಪುರ ಸುಂದರಿ ರಾಜರಾಜೇಶ್ವರಿ ಇರುವಂತಹ ಸ್ಥಳ. ಎಷ್ಟೋ ದ್ರವ್ಯ ಬಂದಿದೆ, ಎಷ್ಟೋ ದ್ರವ್ಯ ಹೋಗಿದೆ. ಎಷ್ಟೋ ಬಡ ಕುಟುಂಬ ನಟನಾಗಿದ್ದಾನೆ. ಇದರದ ಮಿತ್ತ ಬಹುಕ್ತ ವೇಷ. ಈ ಸ್ಥಳದಲ್ಲಿ ಉತ್ತಮ ಮನಸ್ಸಿನಿಂದ ಬಂದಾಗ ತಾನು ಅನುಗ್ರಹಿಸುವ ಮುಂದಕ್ಕೂ ಕೂಡ ಅನುಗ್ರಹಿಸಿದ.